ಲಾಸ್ಟ್ ಕ್ಲಾಸಲ್ಲಿ 3 ಸಮಾಸಗಳನ್ನು ನೋಡಿದ್ವಿ. ಇವಾಗ ಮತ್ತೆ ಕಂಟಿನ್ಯೂ ಮಾಡೋಣ. ಅಂಶಿ ಸಮಾಸ. ಪೂರ್ವ ಉತ್ತರ ಪದಗಳು ಅಂಶಾಂಶಿ ಭಾವ ಸಂಬಂಧದಿಂದ ಸೇರಿ ಪೂರ್ವ ಪದದ ಅರ್ಥವು ಪ್ರಧಾನವಾಗಿ ಉಳ್ಳ ಸಮಾಸವೇ ಅಂಶಿ ಸಮಾಸ. ಅಂದರೆ ಇದರಲ್ಲಿ ನಾವು ನೋಡಿದ್ದೀವಿ ಪೂರ್ವ ಪದ ಉತ್ತರ ಪದ ಅಲ್ವಾ. ಅಂಶಿ ಸಮಾಸದಲ್ಲಿ ಪೂರ್ವ ಪದ ಮೇನಾಗಿ ನಾವು ನೋಡ್ಕೋಬೇಕು. ಅಲ್ಲಿ ಮೇನಾಗಿ ಒಂದು ಅರ್ಥವನ್ನು ಕೊಡುತ್ತೆ. ಉದಾಹರಣೆ ನೋಡಿದ್ರೆ ಗೊತ್ತಾಗ್ಬೋದು ನೋಡಿ. ಕೈಯ ಪ್ಲಸ್ ಅಡಿ. ಕೈಯ ಅನ್ನೋದು ಪೂರ್ವ ಪದ, ಅಡಿ ಅನ್ನೋದು ಉತ್ತರ ಪದ. ಕೈಯ ಪ್ಲಸ್ ಅಡಿ ಅಂಗೈ. ಮೂಗಿನ ಪ್ಲಸ್ ತುದಿ, ತುದಿ ಮೂಗು. ತಲೆಯ ಪ್ಲಸ್ ಮುಂದೆ, ಮುಂದಲೆ. ಕುಡಿ ಹುಬ್ಬು. ಹುಬ್ಬಿನ ಪ್ಲಸ್ ಕುಡಿ, ಕುಡಿ ಹುಬ್ಬು. ನೋಡಿ, ಕೈ, ಮೂಗು, ತಲೆ, ಹುಬ್ಬು. ಇದು ಮೇನಾಗಿ ಪೂರ್ವ ಪದ ಇರಬೇಕು. ನಾವು ಬರೀ ಅಡಿ, ತುದಿ, ಮುಂದೆ, ಕುಡಿ ಅಂದರೆ ನಮಗೆ ಗೊತ್ತಾಗಲ್ಲ ಮೀನಿಂಗ್. ಈಗ ಕೈಯ, ಮೂಗು, ತಲೆ, ಹುಬ್ಬು ಅಂದರೆ ನಮಗೆ ಗೊತ್ತಾಗುತ್ತೆ. ಇವುಗಳನ್ನು ಪೂರ್ವ ಪದದೊಂದಿಗೆ ಉತ್ತರ ಪದ ಸೇರಿಸಿದ್ರೆ ಮಾತ್ರ ನಮಗೆ ಒಂದು ಪದದ ಅರ್ಥ ಸಿಗುತ್ತೆ, ಇಲ್ಲಾಂದರೆ ನಮಗೆ ಸಿಗಲ್ಲ. ದ್ವಂದ್ವ ಸಮಾಸ. ಎರಡು ಅಥವಾ ಅನೇಕ ಪದಗಳ ಸಹಯೋಗ ತೋರುವಂತೆ ಸೇರಿ ಎಲ್ಲ ಪದಗಳ ಅರ್ಥಗಳು ಪ್ರಧಾನವಾಗಿ ಉಳ್ಳ ಸಮಾಸವೇ ದ್ವಂದ್ವ ಸಮಾಸ. ಈ ಸಮಾಸದಲ್ಲಿ ಎರಡಕ್ಕಿಂತ ಹೆಚ್ಚು ಪದಗಳು ಬರಬಹುದು. ಈ ಸಮಾಸದಲ್ಲಿ ಇವಾಗ ನಾವು ಬರೀ ತಲೆಯ ಪ್ಲಸ್ ಮುಂದಲೆ ಅಂತ ಬರೀತಿದ್ವಿ. ಇವಾಗ ನಾವು ಸಪ್ರೇಟ್ ಮಾಡುವಾಗ ಎರಡಕ್ಕಿಂತ ಹೆಚ್ಚು ಸಹ ಅದರಲ್ಲಿ ಸೇರಿಕೊಂಡಿರ್ಬೋದು. ಉದಾಹರಣೆ ನೋಡೋಣ ನೋಡಿ. ಕೆರೆಯು ಕಟ್ಟೆಯು ಬಾವಿಯು. ಕೆರೆ ಕಟ್ಟೆ ಬಾವಿ ಅಥವಾ ಕೆರೆ ಕಟ್ಟೆ ಬಾವಿಯು ಅಂತ ಸಹ ನಾವು ಮಾಡ್ಕೋಬೋದು. ಗಿಡವು ಮರವು ಬಳ್ಳಿಯು ಪೊದೆಯು. ಗಿಡ, ಮರ, ಬಳ್ಳಿ, ಪೊದೆ. ಆನೆ, ಕುದುರೆ, ಒಂಟೆ. ಆನೆಯು, ಕುದುರೆಯು, ಒಂಟೆಯು ಅಲ್ವಾ. ನೋಡಿ ಎಷ್ಟು ಪದಗಳು ಬಂದಿದೆ. ಕ್ರಿಯಾ ಸಮಾಸ. ಕ್ರಿಯಾ ಅಂದರೆ ಗೊತ್ತೇ ಆಗುತ್ತೆ. ಕ್ರಿಯೆ ಅಂದರೆ ಕೆಲಸ ಮಾಡೋ ಒಂದು ಪದ, ಕೆಲಸವನ್ನು ಹೇಳೋ ಒಂದು ಪದ. ಪೂರ್ವ ಪದವು ದ್ವಿತೀಯಾಂತರವಾಗಿದ್ದು, ಪೂರ್ವ ಪದ ಗೊತ್ತಲ್ವಾ, ಪೂರ್ವ ಪದ ದ್ವಿತೀಯ ವಿಭಕ್ತಿಯಾಗಿರುತ್ತೆ. ಉತ್ತರದಲ್ಲಿರುವ ಕ್ರಿಯೆಯೊಡನೆ ಸೇರಿ ಆಗುವ ಸಮಾಸವೇ ಕ್ರಿಯಾಪದ. ಅಂದರೆ ಪೂರ್ವ ಪದದಲ್ಲಿ ಕ್ರಿಯಾಪದ ಸೇರಿಕೊಂಡ್ರೆ ಅದು ಕ್ರಿಯಾ ಸಮಾಸ. ಪೂರ್ವ ಪದ ಬಂದು ದ್ವಿತೀಯ ವಿಭಕ್ತಿಯಿಂದ ಕೂಡಿರಬೇಕು. ಉತ್ತರ ಪದದಲ್ಲಿ ಕ್ರಿಯಾಪದ ಇರುತ್ತೆ. ಅವೆರಡು ಸೇರಿಕೊಂಡ್ರೆ ನಮಗೆ ಕ್ರಿಯಾಪದ ಅಂತ ಹೇಳ್ಬೋದು. ನೋಡಿ, ಬೇರೆ ಬೇರೆ ವಿಭಕ್ತಿ ಪ್ರತ್ಯಯಗಳು ಸಹ ಇರಬಹುದು. ನೋಡಿ, ಅವರೇ ಹೇಳ್ತಾ ಇದ್ದಾರೆ ದ್ವಿತೀಯ ಮಾತ್ರ ಅಲ್ಲ, ಬೇರೆ ಬೇರೆ ಸಹ ವಿಭಕ್ತಿ ಪ್ರತ್ಯಯಗಳು ಇದರಲ್ಲಿ ಸೇರ್ಕೋಬೋದು. ಉದಾಹರಣೆ ನೋಡೋಣ. ಕೈ ಮುಟ್ಟಿ. ಕೈಯನ್ನು ಪ್ಲಸ್ ಮುಟ್ಟಿ. ಕೈ ಅನ್ನೋದು ಪ್ರಥಮವು, ದ್ವಿತೀಯ ಅನ್ನು ಬರುತ್ತೆ. ಕಣ್ಣು ಮುಚ್ಚಿ. ಕಣ್ಣನ್ನು ಮುಚ್ಚಿ. ಕಣ್ಣು ತೆರೆದನು. ಕಣ್ಣನ್ನು ತೆರೆದನು ಅಂದರೆ ಇಲ್ಲಿ ದ್ವಿತೀಯ ವಿಭಕ್ತಿ ಪ್ರತ್ಯಯವನ್ನು ಬಂದಿದೆ, ನಾವು ನೋಡ್ಬೋದು. ಕೈ ಕೊಟ್ಟು. ಕೈಯಲ್ಲಿ ಪ್ಲಸ್ ಕೊಟ್ಟು. ನೋಡಿ, ಮುಟ್ಟಿ ಅನ್ನೋದು ಕ್ರಿಯಾಪದ, ಮುಚ್ಚಿ ಅನ್ನೋದು ಕ್ರಿಯಾಪದ, ಕೊಟ್ಟನು ಅನ್ನೋದು ಸಹ ಕ್ರಿಯಾಪದ ಆಗಿದೆ. ಗಮಕ ಸಮಾಸ. ಇದನ್ನು ತುಂಬ ಈಸಿಯಾಗಿ ನಾವು ಕಂಡುಹಿಡಿಬೋದು. ಗಮಕ ಸಮಾಸನ ಪೂರ್ವ ಪದವು ಸರ್ವನಾಮ ಕೃದಾಂತಗಳಲ್ಲಿ ಒಂದಾಗಿದ್ದು, ಉತ್ತರದಲ್ಲಿರುವ ನಾಮಪದಗಳನ್ನು ಕೂಡಿ ಆಗುವ ಸಮಾಸವೇ ಗಮಕ ಸಮಾಸ. ಸರ್ವನಾಮ ಅಂದರೆ ಗೊತ್ತಿದೆ, ಹೆಸರಿಗೆ ಬದಲಾಗಿ ನಾವು ಹೇಳುವ ಒಂದು ಪದ. ಅವನು, ಅವಳು ಅಥವಾ ಏನಾದರೂ. ಪೂರ್ವ ಪದ ಸರ್ವನಾಮ ಆಗಿರುತ್ತೆ, ಉತ್ತರ ಪದ ನಾಮಪದ ಆಗಿರುತ್ತೆ. ಪೂರ್ವ ಪದ ಸರ್ವನಾಮ, ಉತ್ತರ ಪದ ಸರ್ವನಾಮವಾಗಿರುತ್ತೆ. ಪೂರ್ವ ಪದ ಸರ್ವನಾಮ, ಉತ್ತರ ಪದ ನಾಮಪದ, ಇವೆರಡು ಸೇರಿದ್ರೆ ನಮಗೆ ಗಮಕ ಸಮಾಸ ಸಿಗುತ್ತೆ. ಉದಾಹರಣೆಗೆ ನೋಡಿ, ಆ ಹುಡುಗ. ಅವನು ಪ್ಲಸ್ ಹುಡುಗ. ಆ ಕಲ್ಲು. ಅದು ಕಲ್ಲು ಅಲ್ವಾ. ನಾವು ಅದು ನಾಯಿ, ಅಲ್ಲಿ ನಾಯಿ ಇದೆ ಅನ್ನೋದು ಬದಲು ಅದು ನಾಯಿ, ಅದು ಕಲ್ಲು. ಅವಳು, ಹೆಸರಿಗೆ ಬದಲಾಗಿ ನಾವು ಅವಳು, ಅವನು, ಅದು, ಇದನ್ನು ನಾವು ಬಳಸಬಹುದು. ಆ ಕಲ್ಲು, ಅದು ಕಲ್ಲು. ಈ ನಾಯಿ, ಇದು ನಾಯಿ. ಆ ಹೆಂಗಸು, ಅವಳು ಹೆಂಗಸು ಅನ್ನೋದು ನಾವು ಉಪಯೋಗಿಸ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.